ಹಾಯ್ ವೆಲ್ಕಮ್ ಇನ್ಕಮ್ ಪ್ಲಾನ್ ನ ಕಂಟಿನ್ಯೂ ಪಾರ್ಟಿಗೆ ವೆಲ್ಕಮ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಸೀನಿಯರ್ ಡೈರೆಕ್ಟರ್ ಇಂದ ಇನ್ಕಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಸೀನಿಯರ್ ಡೈರೆಕ್ಟರ್ಗೆ ಮೆಂಟರ್ಶಿಪ್ ಬೋನಸ್ ಕ್ರಿಯೇಟ್ ಆದಾಗ, ಮೆಂಟರ್ಶಿಪ್ ಲೆಗ್ ಕ್ರಿಯೇಟ್ ಆದಾಗ ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ತೋರಿಸ್ತೀನಿ. ಈ ಮೆಂಟರ್ಶಿಪ್ ಬೋನಸ್ ಅನ್ನೋದು ಈ ಪ್ಲಾನ್ ಅಲ್ಲಿ ನಿಮಗೆ ಎಷ್ಟು ಬರುವಂತ ಇನ್ಕಮ್, ಜಸ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೋಸ್ಕರ ನಾನು ಡೀಟೇಲ್ ಆಗಿ ಇನ್ಕಮ್ ಪ್ಲಾನ್ ಕ್ಯಾಲ್ಕುಲೇಷನ್ ಕೊಟ್ಟಿದ್ದೀನಿ. ನಿಮಗೆ ಕಂಪನಿ ಆಲ್ರೆಡಿ ಸಿಸ್ಟಮ್ ಮುಖಾಂತರ ಅಪ್ಡೇಟ್ ಆಗುತ್ತೆ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಇನ್ಕಮ್ ಪ್ಲಾನ್ ಅನ್ನ ತಿಳ್ಕೊಳ್ಳಿ. ಅವಾಗ ನಿಮಗೆ ಯಾವ ಲೆಗ್ಗಲ್ಲಿ ಎಷ್ಟು ಬಿಸ್ನೆಸ್ ಮಾಡಬೇಕಂತ ಒಂದು ಐಡಿಯಾ ಸಿಗುತ್ತೆ. ಮೆಂಟರ್ಶಿಪ್ ಬೋನಸ್ ಅಂದ್ರೆ ಏನು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಜನರೇಷನ್ ಮೇಲೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೆಂಟರ್ಶಿಪ್ ಬೋನಸ್ ಬರೋದು SD ಅಂಡ್ ಅಬೋವ್ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೋವ್ ಲೀಡರ್ಸ್ ಗಳಿಗೆ, ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೋವ್ ಟೈಟಲ್ ಮೇಂಟೈನ್ ಮಾಡೋದವ್ರಿಗೆ ಬರುತ್ತೆ. ಫಸ್ಟಿಗೆ ಕ್ರೈಟೀರಿಯಾ ಏನು, ಕ್ರೈಟೀರಿಯಾ ಮೆಂಟರ್ಶಿಪ್ ಲೆಗ್ ಕ್ರಿಯೇಟ್ ಆಗಬೇಕಾದ್ರೆ ಕ್ರೈಟೀರಿಯಾ ವೆರಿ ಇಂಪಾರ್ಟೆಂಟ್. ನೀವು ಮಿನಿಮಮ್ SD ಸೀನಿಯರ್ ಡೈರೆಕ್ಟರ್ ಆಗಿರಬೇಕು. ಹಾಗೇನೆ ನಿಮ್ಮ ಎಷ್ಟೇ ಸ್ಪಾನ್ಸರ್ ಲೆಗ್ ಇದ್ರೂ ಕೂಡ, ಇವಾಗ ನಿಮ್ಮ ಸ್ಪಾನ್ಸರ್ ಲೆಗ್ ಫ್ರಂಟ್ ಲೈನ್ ಏನಿದೆ ಇದು ಫ್ರಂಟ್ ಲೈನ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಫ್ರಂಟ್ ಲೈನ್. ಓಕೆ, ಈ ಫ್ರಂಟ್ ಲೈನ್ ನ ಕೆಳಗಡೆಯಿಂದ ಯಾರದೇ ಟೀಮ್ ಅಲ್ಲಿ ಇರಲಿ 3600 GPV ಗ್ರೂಪ್ ಪಾಯಿಂಟ್ ವ್ಯಾಲ್ಯೂ ಬರ್ಬೇಕು ಎಂಟೈರ್ ಟೀಮ್ ಇಂದ. ಈ ಒಂದು ಸಪರೇಟ್ ಒಂದು ಲೆಗ್ ಇಂದ 3600 GPV ಅಂತಂದ್ರೆ 3600 ಇಂಟು 27 ಮಾಡಿದಾಗ 97,200 GBV ಬರುತ್ತೆ. ನೀವು ಆಪ್ ಅಲ್ಲಿ ನೋಡ್ಲಿಕ್ಕೆ ಆಗುತ್ತೆ, ನೆಟ್ವರ್ಕ್ ಅಲ್ಲಿ. ಅಪ್ರಾಕ್ಸಿಮೇಟ್ಲಿ ನೀವು 1,00,000 GBV ಒಂದು ಲೆಗ್ ಅಲ್ಲಿ ಬರಬೇಕು. ಓಕೆ, 3600 GPV ಎಕ್ಸ್ಟ್ರಾ PV ಆಡ್ ಆಗಲ್ಲ, ಪ್ಯೂರ್ ಆಗಿ ಬರಬೇಕು. ಈ ತರ ಬಂತು ಅಂತಂದ್ರೆ ನೀವು ಮೆಂಟರ್ಶಿಪ್ ಲೆಗ್ಗೆ ಕ್ವಾಲಿಫೈ ಆಗ್ತೀರಾ, ಎಲಿಜಿಬಲ್ ಆಗ್ತೀರಾ. ಹಾಗೆ ನಿಮಗೆ ಮೆಂಟರ್ಶಿಪ್ ಬೋನಸ್ ಸಿಗುತ್ತೆ. ಇದು ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೋವ್ ಟೈಟಲ್ಗೆ ಸಿಗುವಂತದ್ದು. ಓಕೆ, ಇದರಿಂದ ನಿಮಗೆ ಇನ್ಕಮ್ ಅನ್ನ ಜಾಸ್ತಿ ಮಾಡಬಹುದು. ಹಾಗೇನೆ ನೀವು ಮಲ್ಟಿಪಲ್ ಡಿಫ್ರೆಂಟ್ ಲೆಗ್ ಅಲ್ಲಿ ಈ ತರ ಮೆಂಟರ್ಶಿಪ್ ಲೆಗ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಹಾಗೇನೆ ಒಂದು ಮೆಂಟರ್ಶಿಪ್ ಲೆಗ್ ಅಲ್ಲಿ ಒಂದು ಕ್ವಾಲಿಫೈಡ್ ಡೈರೆಕ್ಟರ್ ಇರಬೇಕು, ಒಬ್ಬ ಕ್ವಾಲಿಫೈಡ್ ಡೈರೆಕ್ಟರ್ ಇರಬೇಕು. 3600 GPV ಬಂದಾಗ ಡೆಫಿನೆಟ್ಲಿ ಒಬ್ಬ ಕ್ವಾಲಿಫೈಡ್ ಡೈರೆಕ್ಟರ್ ಬಂದೇ ಬರ್ತಾನೆ. ಸೊ ಇಷ್ಟು ಕಂಪ್ಲೀಟ್ ಆಯ್ತು ಅಂತಂದ್ರೆ ನೀವು ಮೆಂಟರ್ಶಿಪ್ ಲೆಗ್ ಎಲಿಜಿಬಲ್ ಆಗ್ತೀರಾ. ಆವಾಗ ನಿಮಗೆ ಮೆಂಟರ್ಶಿಪ್ ಬೋನಸ್ ಸಿಗುತ್ತೆ. ಇದು ಹೈಯೆಸ್ಟ್ ಇನ್ಕಮ್. ಕ್ರೈಟೀರಿಯಾ ಏನು, ನಿಮ್ಮ ಒಂದು ಡೈರೆಕ್ಟ್ ಸ್ಪಾನ್ಸರ್ ಲೆಗ್ಗಿನ ಟೀಮ್ ಇಂದ, ಓಕೆ, ಫ್ರಂಟ್ ಲೈನ್ ನ ಟೀಮ್ ಇಂದ 3600 GPV ಬರಬೇಕು. ಅಂದ್ರೆ 97,200 GBV ಒಂದು ಕ್ವಾಲಿಫೈಡ್ ಡೈರೆಕ್ಟರ್ ಲೆಗ್ ಇರಬೇಕು. ಅವಾಗ ಮೆಂಟರ್ಶಿಪ್ ಲೆಗ್ ಅಂತ ಕನ್ಸಿಡರ್ ಆಗುತ್ತೆ. ಅವಾಗ ನಿಮ್ಗೆ ಮೆಂಟರ್ಶಿಪ್ ಬೋನಸ್ ಸಿಗುತ್ತೆ. ಸೊ ಯಾವ ರೀತಿ ಸಿಗುತ್ತೆ ಅಂತ ನಾನು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನೋಡಿ. ಮೆಂಟರ್ಶಿಪ್ ಬೋನಸ್ ಅನ್ನ ನೀವು ಫೋಕಸ್ ಮಾಡಿದ್ರೆ ನಿಮಗೆ ಹೈಯೆಸ್ಟ್ ಇನ್ಕಮ್ ಅನ್ನ ಲ್ಯಾಕ್ಸ್ ಟುಗೆದರ್ ಇನ್ಕಮ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಮೆಂಟರ್ಶಿಪ್ ಲೆಗ್ ಕ್ರಿಯೇಟ್ ಮಾಡಿದ್ರೆ ಎಷ್ಟು ಇನ್ಕಮ್ ಬರುತ್ತೆ ಸೀನಿಯರ್ ಡೈರೆಕ್ಟರ್ ಅಲ್ಲಿ ಅಂತ ತೋರಿಸ್ತೀನಿ. ಓಕೆ, ಕ್ರೈಟೀರಿಯಾ ನಿಮಗೆ ಅಂಡರ್ಸ್ಟ್ಯಾಂಡ್ ಆಯ್ತು. ಫಸ್ಟ್ ನಿಮ್ಗೆ ಕ್ರೈಟೀರಿಯಾ ಗೊತ್ತಾಗ್ಬೇಕು. ಈಗ ನೀವು ಸೀನಿಯರ್ ಡೈರೆಕ್ಟರ್ ಟೈಟಲ್ ಅಲ್ಲಿ ಇದ್ದೀರಾ. ಓಕೆ, ನಿಮ್ದು ಮಲ್ಟಿಪಲ್ ಲೆಗ್ ಟೀಮ್ ಇದೆ. ಅದರಲ್ಲಿ ಒಂದು ಟೀಮ್ ಅನ್ನ ನೀವು ಆಕ್ಟಿವ್ ಮಾಡಿಸ್ತೀರಿ. ಓಕೆ, ಒಂದು ಟೀಮ್ ಅನ್ನು ಆಕ್ಟಿವ್ ಮಾಡಿಸ್ತೀರಿ. ಈ ವ್ಯಕ್ತಿ 50,000 PGBV ಅಂದ್ರೆ ಏನಂತ ನಾನು ಫಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ನೋಡಿ, ಇನ್ಕಮ್ ಪ್ಲಾನ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಅವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹಾಗೆ ನೀವನ ಟೀಮ್ ಅಲ್ಲಿ ಮತ್ತೊಬ್ಬ ವ್ಯಕ್ತಿ 50,000 PGBV ಮಾಡ್ಕೊಂಡಿದ್ದಾನೆ. ಓಕೆ, ಮೆಂಟರ್ಶಿಪ್ ಲೆಗ್ ಅಲ್ಲೂ ಕೂಡ ಟೇಬಲ್ ಇದೆ, ಜನರೇಷನ್ ಕ್ಯಾಲ್ಕುಲೇಟ್ ಮಾಡುವಂತ ಟೇಬಲ್ ಇದೆ. ಅದನ್ನ ನಾನು ಇಲ್ಲಿ ನಿಮ್ಗೆ ಶೋ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. SD ಗೆ ಫಸ್ಟ್ ಜನರೇಷನ್, ಸೀನಿಯರ್ ಡೈರೆಕ್ಟರ್ಗೆ ಫಸ್ಟ್ ಜನರೇಷನ್ ಮೇಲೆ 8% ಸಿಗುತ್ತೆ. ಇದು ಫಸ್ಟ್ ಜನರೇಷನ್. ನಿಮ್ಮ ಫ್ರಂಟ್ ಲೈನ್ ಇಂದ ಕೆಳಗಡೆ ಒಂದು ಡೈರೆಕ್ಟರ್ ಲೆಗ್ ಬಂದಿದೆ, ಕೆಳಗಡೆ ಯಾರೇ ಬರಲಿ ಫಸ್ಟ್ ಜನರೇಷನ್ ಆಗುತ್ತೆ. ಓಕೆ, ಹಾಗೇನೆ ಟೈಟಲ್ ಜಂಪ್ ಆದಾಗೆ ನಿಮಗೆ ಜನರೇಷನ್ ಇನ್ಕಮ್ ಸಿಗುತ್ತೆ. ಅದನ್ನ ನೆಕ್ಸ್ಟ್ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಫಸ್ಟ್ ಜನರೇಷನ್ 8% ಸಿಗುತ್ತೆ ಸೀನಿಯರ್ ಡೈರೆಕ್ಟರ್ಗೆ. ಇವಾಗ 50,000 PGV ಮಾಡ್ಕೊಂಡಿದ್ದೇನೆ. ಹಾಗೇನೆ ನೀವು ಸೀನಿಯರ್ ಡೈರೆಕ್ಟರ್ ಕ್ವಾಲಿಫೈಡ್ ಆಗ್ಬೇಕಲ್ಲ, ಮಿನಿಮಮ್ 900 ಆಗ್ಬೇಕು. ಅಂದ್ರೆ ನಾನು 50,000 PGBV ನಿಮ್ದು ಮೇಂಟೈನ್ ಆಗಿದೆ ಅಂತ ಇಲ್ಲಿ ಸಿಂಪಲ್ ನಿಮಗೆ
ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಹಾಕ್ತೀನಿ. ಮೋರ್ ಪಿ ಜಿ ಬಿ ಇಸ್ ಮೋರ್ ಇನ್ಕಮ್. ಈಗ ಕ್ಯಾಲ್ಕುಲೇಷನ್ ಮಾಡೋಣ. ಸೀನಿಯರ್ ಡೈರೆಕ್ಟರ್ಗೆ ಫಸ್ಟ್ ಜನರೇಷನ್, ಇದು ಫಸ್ಟ್ ಜನರೇಷನ್ ಡೈರೆಕ್ಟರ್ ಲೆಗ್ ಅಲ್ವಾ, ಹಾಗಾಗಿ 50,000 ಪಿ ಜಿ ಬಿ ವಿ ಮೇಲೆ 8% ಅನ್ನ ಕ್ಯಾಲ್ಕುಲೇಟ್ ಮಾಡಿ ತೆಗೆದಾಗ ಎಷ್ಟು ಬರುತ್ತೆ? ಅಪ್ರಾಕ್ಸಿಮೇಟ್ಲಿ 4,000. 50,000 ಇಂಟು 8%, 4,000 ಮೆಂಟರ್ಶಿಪ್ ಬೋನಸ್ ಪಾಯಿಂಟ್ಸ್ ಇದೆ. ಇನ್ಕಮ್ ಅಲ್ಲ, ಮೆಂಟರ್ಶಿಪ್ ಬೋನಸ್ ಪಾಯಿಂಟ್ಸ್. ಸೊ ಇದಕ್ಕೂ ಕೂಡ ಇಂಡೆಕ್ಸ್ ವ್ಯಾಲ್ಯೂ ಇದೆ. ಡೈರೆಕ್ಟರ್ಗೆ ಎಷ್ಟು ಇಂಡೆಕ್ಸ್ ವ್ಯಾಲ್ಯೂ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, 0.83 ಇದೆ. ಸೀನಿಯರ್ ಡೈರೆಕ್ಟರ್ಗೆ ಡೈರೆಕ್ಟರ್ ಬೋನಸ್ ಬರುತ್ತೆ. ಹಾಗೇನೆ ನ್ಯಾಷನಲ್ ಟ್ರಾವೆಲ್ ಫಂಡ್ ಬರುತ್ತೆ, ಇದು 0.64 ಇದೆ. ಹಾಗೇನೆ ಮೆಂಟರ್ಶಿಪ್ ಬೋನಸ್ ಬರುತ್ತೆ, ಇದು ₹2.21 ಈಗ ಕರೆಂಟ್ಲಿ ಇದೆ, ಜಾಸ್ತಿ ಕೂಡ ಆಗ್ಬಹುದು. ಇವಾಗ ಎಷ್ಟಿದೆ ನಮ್ಮ ಹತ್ರ? 4,000 ಮೆಂಟರ್ಶಿಪ್ ಪಾಯಿಂಟ್ಸ್ ಇದೆ. ಅದರ ಮೇಲೆ ಇಂಡೆಕ್ಸ್ ಇಂದ ಮಲ್ಟಿಪ್ಲೈ ಮಾಡಿ. 4,000 ಇಂಟು ₹2.21, ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು ಮೆಂಟರ್ಶಿಪ್ ಲೆಗ್ ಕ್ರಿಯೇಟ್ ಮಾಡೋದಕ್ಕೆ 8,484 ರೂಪೀಸ್ ಆಯ್ತು. ಹಾಗೆ ಪಿ ಜಿ ಬಿ ಜಾಸ್ತಿ ಆದ್ರೆ ಇದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬರುವಂತ ಇನ್ಕಮ್ ಯಾವುದು? ಡೈರೆಕ್ಟರ್ ಬೋನಸ್. ಓಕೆ, ಸೀನಿಯರ್ ಡೈರೆಕ್ಟರ್ ಕೂಡ ಅಷ್ಟೇ ಟೇಬಲ್ ಇದೆ, ಜನರೇಷನ್ ಟೇಬಲ್, ಅದನ್ನ ಇಲ್ಲಿ ನಿಮ್ಗೆ ಮೆನ್ಷನ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಡೈರೆಕ್ಟರ್ಗೂ ಕೂಡ ಡೈರೆಕ್ಟರ್ ಬೋನಸ್ ಕೂಡ ಸೆಲ್ಫ್ ಮೇಲೆ ಡೈರೆಕ್ಟರ್ಗೆ 2 ಜನರೇಷನ್ ಸಿಗುತ್ತೆ ಡೈರೆಕ್ಟರ್ ಬೋನಸ್. ಸೆಲ್ಫ್ ಮೇಲೆ ನಿಮಗೆ 8% ಅಗೇನ್ ಡೈರೆಕ್ಟರ್ ಬೋನಸ್. ಅದು ನಿಮ್ಗೆ ಟೇಬಲ್ ಇಲ್ಲಿ ಶೋ ಮಾಡ್ತೀನಿ, ಸೊ ಅದನ್ನ ನೋಟ್ ಮಾಡ್ಕೊಳ್ಳಿ. ಅವಾಗ ಜನರೇಷನ್ ಯಾವ ಟೈಟಲ್ಗೆ ಎಷ್ಟು ಸಿಗುತ್ತೆ ಅಂತ ಬರುತ್ತೆ. ಹಾಗೇನೆ ಫಸ್ಟ್ ಜನರೇಷನ್ ಅಗೇನ್ 7% ಸಿಗುತ್ತೆ. ಓಕೆ, ಸೆಲ್ಫ್ ಅಂದ್ರೆ ನಿಮ್ದು 50,000 ಮೇಲೆ. ಫಸ್ಟ್ ಜನರೇಷನ್ ಅಂದ್ರೆ ನಿಮ್ಮ ಅಗೇನ್ ಕೆಳಗಡೆ ಯಾರು ಡೈರೆಕ್ಟರ್ ಲೆಗ್ ಬರ್ತಾರಲ್ಲ ಅವರ ಪಿ ಜಿ ಮೇಲೆ ಕೂಡ ನಿಮಗೆ ಇನ್ಕಮ್ ಜನರೇಟ್ ಆಗುತ್ತೆ. ಸೊ ಫಸ್ಟ್ ಇವಾಗ ಮೆಂಟರ್ಶಿಪ್ ಬೋನಸ್ ನಾನು ಕ್ಯಾಲ್ಕುಲೇಟ್ ಮಾಡಿದೆ. ಈಗ ಡೈರೆಕ್ಟರ್ ಬೋನಸ್ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ನಿಮ್ಮ ಪಿ ಜಿ ಬಿ ಎಷ್ಟಿದೆ? 50,000 ಇದೆ. ಅದರ ಮೇಲೆ ಡೈರೆಕ್ಟರ್ ಬೋನಸ್ ಫಸ್ಟ್ ಜನರೇಷನ್ ಫಸ್ಟ್ ಸೆಲ್ಫ್ ಮೇಲೆ 8%, ಅಗೇನ್ ಸೇಮ್ 4,000 ಪಾಯಿಂಟ್ಸ್ ಆಗತ್ತೆ. ಇದು ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಇದೆ, ಇನ್ಕಮ್ ಅಲ್ಲ. ಹಾಗೇನೆ ಒಂದು ಫಸ್ಟ್ ಜನರೇಷನ್ ಇದೆ ಅಲ್ವಾ, 50,000 ಇಂಟು ಫಸ್ಟ್ ಜನರೇಷನ್ ಅಂದ್ರೆ ನಿಮ್ಮ ಕೆಳಗಡೆ ಒಬ್ಬ ಕ್ವಾಲಿಫೈಡ್ ಡೈರೆಕ್ಟರ್ ಲೆಗ್ ಬಂದಿದ್ದಾನೆ, ಹಾಗೆ ಅವನ ಪಿ ಜಿ ಮೇಲೂ ಕೂಡ ಸಿಗುತ್ತೆ. ನಿಮ್ಮ ಟೀಮ್ ಅಲ್ಲಿ ಜಾಸ್ತಿ ಡೈರೆಕ್ಟರ್ ಕ್ರಿಯೇಟ್ ಮಾಡ್ತಾ ಹೋದಾಗೆ ನಿಮ್ಗೆ ಇನ್ಕಮ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಎಷ್ಟು ಸೀರಿಯಸ್ ಆಗಿ ಈ ಬಿಸ್ನೆಸ್ ಅಲ್ಲಿ ಆಕ್ಷನ್ ಮಾಡ್ತೀರಾ, ವರ್ಕ್ ಮಾಡ್ತೀರಾ, ಅದ್ರ ಮೇಲೆ ನಿಮ್ಮ ಇನ್ಕಮ್ ಪ್ರೋಗ್ರೆಸ್ ಆಗುತ್ತೆ. ಸರಿಯಾದ ಮೆಂಟರ್ಶಿಪ್ ಗೈಡೆನ್ಸ್ ಪಡ್ಕೊಂಡ್ರೆ ಡೆಫಿನೆಟ್ ಆಗುತ್ತೆ. ಸೊ ಇಲ್ಲಿ 7,500 ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಸಿಕ್ತು ನನಗೆ ಟೋಟಲ್. ಸೊ ಇವಾಗ ಇಂಡೆಕ್ಸ್ ವ್ಯಾಲ್ಯೂ ನಾವು ಮಲ್ಟಿಪ್ಲೈ ಮಾಡಬೇಕು. 7,500 ಮೇಲೆ 0.83, 7,500 ಮೇಲೆ 0.83 ಕ್ಯಾಲ್ಕುಲೇಟ್ ಮಾಡಿದಾಗ ಡೈರೆಕ್ಟರ್ ಬೋನಸ್ 6,625 ರೂಪೀಸ್ ಬಂತು. ಹಾಗೇನೆ ನೆಕ್ಸ್ಟ್ ಇನ್ಕಮ್ ಯಾವ್ದು ಬರುತ್ತೆ? ಡೈರೆಕ್ಟರ್ಗೆ ನ್ಯಾಷನಲ್ ಟ್ರಾವೆಲ್ ಬೋನಸ್. ಇದು ಕೂಡ ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಮೇಲೆ ಕನ್ಸಿಡರ್ ಆಗುತ್ತೆ, 0.64. ಅಗೇನ್ ಇದಕ್ಕೆ 0.64 ಮಾಡಿದ್ರೆ 4,800 ರೂಪೀಸ್. ಸೊ ಇವಾಗ ಲೆಕ್ಕ ಹಾಕಿ. ಮೆಂಟರ್ಶಿಪ್ ಬೋನಸ್ 8,400 ರೂಪೀಸ್ ಬಂತು, 8,840 ಬಂತು. ಅಗೇನ್ ಡೈರೆಕ್ಟರ್ ಬೋನಸ್ ನಿಮ್ದು ಮತ್ತೆ ಫಸ್ಟ್ ಜನರೇಷನ್, ಹಾಗೇನೆ ನ್ಯಾಷನಲ್ ಟ್ರಾವೆಲ್ ಬೋನಸ್. ಸೊ ಟೋಟಲ್ ನಾನು ಈಗ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಎಷ್ಟು ಇನ್ಕಮ್ ಆಯಿತು? ಒಂದು ಮೆಂಟರ್ಶಿಪ್ ಲೆಗ್ ವಿತ್ 3 ಪಿ ಜಿ ಬಿ 8,840. ಅಪ್ರಾಕ್ಸಿಮೇಟ್ಲಿ ಪ್ರೋಗ್ರೆಷನ್ ಬೋನಸ್ ಸೇರಿದ್ರೆ 20,000 ಇನ್ಕಮ್ ನಿಮಗೆ ಒಂದು ಮೆಂಟರ್ಶಿಪ್ ಲೆಗ್ ವಿತ್ 3 ಪಿ ಜಿ ಬಿ ಅಲ್ಲಿ ಮಾಡ್ಬೋದು. ಜಸ್ಟ್ ಟೈಟಲ್ ಮೇಂಟೈನ್ ಮಾಡಿ ಜಸ್ಟ್ ರೀಚ್ ಆದ್ರೆ ಅಪ್ರಾಕ್ಸಿಮೇಟ್ಲಿ 15,000 ಬರುತ್ತೆ. 3 ಪಿ ಜಿ ಫಿಸಿಕಲ್ ಮೋರ್ ಇನ್ಕಮ್. ಬರೀ ಸೀನಿಯರ್ ಡೈರೆಕ್ಟರ್ ಅಲ್ಲಿ ಒಂದು ಮೆಂಟರ್ಶಿಪ್ ಕ್ರಿಯೇಟ್ ಮಾಡಿದಕ್ಕೆ 20,000 ಪ್ಲಸ್ ಇನ್ಕಮ್ ಬರುತ್ತೆ. ಈ ತರ ನಿಮ್ಮ ಅಂಡರ್ 100 ಲಾಯಲ್ ಕಸ್ಟಮರ್ ಅನ್ನೇ ಕ್ರಿಯೇಟ್ ಮಾಡಿಬಿಟ್ರೆ ಡೆಫಿನೆಟ್ಲಿ ನಿಮಗೆ ಪರ್ಮನೆಂಟ್ ಒಂದು ಮೆಂಟರ್ಶಿಪ್ ಲೆಗ್ ಆಗುತ್ತೆ. ಈ ತರ ನೀವು ಮಲ್ಟಿಪಲ್ ಆಗಿ ಎಷ್ಟು ಮೆಂಟರ್ಶಿಪ್ ಲೆಗ್ ಮಾಡ್ತೀರಾ ಅಷ್ಟು ಒಳ್ಳೇದು. ಹಾಗೇನೆ ನೆಕ್ಸ್ಟ್ ಟೈಟಲ್ ಜಂಪ್ ಆದಾಗೆ ನೆಕ್ಸ್ಟ್ ಜನರೇಷನ್ ಕೂಡ ಸಿಗುತ್ತೆ. ಅದು ಯಾವ ರೀತಿ ಸಿಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ 2-3 ಸತಿ ವಾಚ್ ಮಾಡಿ, ಹಾಗೆ ನಿಮ್ಮ ಟೀಮ್ ಮೆಂಬರ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.